ಶ್ರೀ ಶನೈಶ್ಚರಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಯುಗಾದಿ ವರ್ಷ ಭವಿಷ್ಯ 2024-25 ಈ ಶನಿಗ್ರಹನ ಇವತ್ತು ತಗೊಳ್ಳೋಣ. ನೆನ್ನೆ ಗುರುಗ್ರಹ ತೊಗೊಂಡಿದ್ದು, ಇವತ್ತು ಶನಿ, ನೆಕ್ಸ್ಟ್ ರಾಹು, ನೆಕ್ಸ್ಟ್ ಹಾಗೆ ಕೇತು, ಶುಕ್ರ, ಚಂದ್ರ, ಯಾವ್ಯಾವ ಪ್ಲ್ಯಾನೆಟ್ ಇದೆ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗುತ್ತೆ. ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ ಬರುತ್ತೆ, ಸರ್ ಗುರುಗ್ರಹ ಮೂವ್ ಆಗುತ್ತೆ, ನೀವು ಈ ರಾಶಿ ಫಲ ಅಂತ ಹೇಳ್ತಾ ಇದ್ದೀರಾ, ಒಂದು ವರ್ಷ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ನೆಕ್ಸ್ಟ್ ಬುಧ ಮೂವ್ ಆಗುತ್ತೆ, ಚಂದ್ರ ಮೂವ್ ಆಗುತ್ತೆ. ಈ ಯುಗಾದಿ ಚಾರ್ಟ್ ಅಂತಕ್ಕಂಥದ್ದು ಫಿಕ್ಸ್ಡ್ 1 ಇಯರ್ಗೆ ಏನೇನು ಬರುತ್ತೋ ಅದು ನಡೀತಕ್ಕಂಥದ್ದು ಗೋಚಾರ ಫಲ, ಗೋಚಾರ ರೀತಿ. ಯಾಕೆಂದರೆ ದೇಶದ ಭವಿಷ್ಯ ಅಂತ ಒಂದು ಚಾರ್ಟ್ ಇದೆ. ಅಲ್ಲಿ ಗ್ರಹಗಳು ಮೂವ್ ಆಗಿದ ತಕ್ಷಣ ದೇಶದ ಭವಿಷ್ಯ ಚೇಂಜ್ ಆಗಲ್ಲ. ಅವತ್ತಿನ ದಿನದ ಕುಂಡಲಿ ಯುಗಾದಿ ಭವಿಷ್ಯಕ್ಕೆ ಏನು ಬರುತ್ತೋ, ಆ ವರ್ಷದಲ್ಲಿ ಏನು ಇವೆಂಟ್ಸ್ ಆಗುತ್ತೋ ದೇಶ ಹಂಗಾಗೆ ಆಗುತ್ತೆ. ಅದೇ ರೀತಿ ಮನುಷ್ಯಂದು ದೇಶದ ಮೇಲೆ ಅಪ್ಲೈ ಮಾಡ್ತೀವಿ ಇದನ್ನು, ದೇಶದ ಜಾತಕಕ್ಕೆ. ಏಕೆಂದರೆ ದೇಶ ಚೆನ್ನಾಗಿದ್ದರೆ ನಾವು, ದೇಶನೇ ಚೆನ್ನಾಗಿಲ್ಲ ಅಂದರೆ ನಾವಿಲ್ಲ. ಅದಕ್ಕೋಸ್ಕರ ಈ ಫಿಕ್ಸ್ಡ್ ಗುರು ಎಲ್ಲಿದ್ದಾನೆ ನಿಮಗೆ 1 ವರ್ಷ ಪೂರ್ತಿ ಫಲ ಕೊಡುತ್ತೆ. ದಶಾಭುಕ್ತಿ ನಡೀತಾ ಇದ್ದರೆ ಶನಿ ಎಲ್ಲಿದ್ದಾನೆ ಈ 1 ವರ್ಷ ಪೂರ್ತಿ ಫಲ ಕೊಡುತ್ತೆ. ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗಬೇಕು ಅಂದರೆ ದಶಾಭುಕ್ತಿ ಅಥವಾ ಅಂತರ್ಭುಕ್ತಿ. ದಶಾಭುಕ್ತಿ ನಡೀತಾ ಇದ್ದರೆ 1 ಇಯರ್ ತೊಗೊಳ್ಳಿ, ಆ ಪೀರಿಯಡ್ ಇರಬೇಕು ನಿಮ್ಮ ಜಾತಕದಲ್ಲಿ. ಅಂತರ್ಭುಕ್ತಿ ಸ್ಮಾಲ್ ಪೀರಿಯಡ್ ಬರುತ್ತೆ, ಆ ಟೈಮಲ್ಲಿ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು. ಇಲ್ಲಿ ಮೂವ್ ಆಗುತ್ತೆ, ಅದಾಗುತ್ತೆ, ಅವೆಲ್ಲ ಲೆಕ್ಕ ಬರಲ್ಲ. ಯುಗಾದಿ ಭವಿಷ್ಯದಲ್ಲಿ ಏನು ಚಾರ್ಟ್ ಕುಂಡಲಿ ಬರುತ್ತೋ ಅದು ಫಿಕ್ಸ್ಡ್ ಎಲ್ಲರಿಗೂ. ಟ್ರಾನ್ಸಿಟ್ ಅಂತ ಬರುತ್ತೆ, ನಮಗೆ ಗುರು ಇದಕ್ಕೆ ಪ್ರವೇಶ ಆಯಿತು, ಚಂದ್ರ ಇದಕ್ಕೆ ಪ್ರವೇಶ ಆಯಿತು, ಬುಧ ಇದಕ್ಕೆ ಪ್ರವೇಶ ಆಯಿತು, ಅವಾಗ ಚೇಂಜ್ ಆಗುತ್ತೆ. ಅವಾಗದು ಆ ಪ್ರಿಡಕ್ಷನ್ ತೊಗೊಳ್ಳಿ. ಇದನ್ನು ಬರುತ್ತೆ, ಅದೂ ಬರುತ್ತೆ, ಎಲ್ಲವೂ ಬರುತ್ತೆ. ಸ್ವಲ್ಪ ಇದನ್ನು ಅಪ್ಲೈ ಮಾಡ್ಕೋಬೇಕು. ಇದು ಸ್ವಲ್ಪ ಜನರಲ್ ಮೇನ್ ಇವೆಂಟ್ಸ್ ಅಂತ ಕರಿತೀವಿ. 30% ನಿಮ್ಮ ಜಾತಕಕ್ಕೆ ಆ್ಯಡ್ ಆನ್ ಆಗಿ ಫಲ ಕೊಡ್ತಕ್ಕಂಥ ಒಂದು ಸೀಕ್ರೆಟ್. ಸೊ ಇವಾಗ ಶನಿಯನ್ನು ನೋಡ್ಕೊಂಡು ಹೋಗೋಣ, ಪ್ರತಿಯೊಂದು ಲಗ್ನದವ್ರಿಗೂ ಕೂಡ. ಸೊ ಶನಿ ಕುಂಭರಾಶಿನಲ್ಲಿರ್ತಕ್ಕಂಥದ್ದು, ಸ್ವಂತ ಮನೆಯಲ್ಲಿರ್ತಕ್ಕಂಥದ್ದು. ಎಸ್ಪೆಷಲಿ ಹೆಂಗೆ ಫಲ ಕೊಡ್ತಾ ಹೋಗುತ್ತೆ. ಫಸ್ಟ್ ಒನ್, ಮೇಷ ಲಗ್ನದವರಿಗೆ ಹೇಗಿದೆ ಶನಿ ಫಲ. ಶನಿ 10ನೇ ಅಧಿಪತಿ 11ರಲ್ಲಿ ಕೂತಿದ್ದಾರೆ ನೋಡಿ. ಇಲ್ಲಿ ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಅಧಿಪತಿ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟ್ರಾನ್ಸಿಟ್ ಆಗುತ್ತಲ್ಲ ಅದು ಬೇರೆ ಕಾನ್ಸೆಪ್ಟು, ಅದು ಓವರಾಲ್ ಬರುತ್ತೆ. ಇದು ಅಧಿಪತಿ ಯಾವ ಮನೆ ಅದನ್ನು ಮಾತ್ರ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಲ್ಲ ಇಲ್ಲಿ. ಓಕೆ, ಇದು ಡಿಫ್ರೆಂಟ್ ಭವಿಷ್ಯ. ಅದಕ್ಕೆ ಮೇಷ ಲಗ್ನದವರಿಗೆ 10ನೇ ಅಧಿಪತಿ 11ರಲ್ಲಿ ಕೂತಿರೋದು ಬಹಳ ಅದೃಷ್ಟ ಅಂತ ಹೇಳ್ಬೋದು. 10 ಅಂದರೆ ಪ್ರೊಫೆಷನ್ ತೋರಿಸುತ್ತೆ. ದಶಾಭುಕ್ತಿಗಳಿದ್ರೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ, ಒಳ್ಳೊಳ್ಳೆ ಪದವಿಗಳು ಸಿಗ್ತಕ್ಕಂಥದ್ದು, ಅವಾರ್ಡ್ಗಳು ಸಿಗ್ತಕ್ಕಂಥದ್ದು, ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಲಾಭವೋ ಲಾಭ ನೇಮ್ ಆ್ಯಂಡ್ ಫೇಮಲ್ಲಿ. ಸೊ ಹಾಗೆ ಮೇಷ ಲಗ್ನದವರಿಗೆ 11ನೇ ಅಧಿಪತಿನೂ ಕೂಡ ಶನಿನೇ, ಸ್ವಂತ ಮನೆ. 11ನೇ ಅಧಿಪತಿ 11ರಲ್ಲಿದ್ದರೆ ಸಿಕ್ಕಾಬಟ್ಟೆ ಲಾಭ, ಒಂಥರ ಲಾಟ್ರಿ ಇದ್ದಂಗೆ. ಸಿಕ್ಕಾಬಟ್ಟೆ ಹಣ ಸಂಚಯ ಆಗ್ತಕ್ಕಂಥದ್ದು. ಪ್ರೊಫೆಷನಲ್ಲಿ, ಬಿಸ್ನೆಸ್ಸಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಎಕ್ಸಲೆಂಟ್ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗ್ತಕ್ಕಂಥದ್ದು ಶನಿ ದಶಾ ಭುಕ್ತಿ ನಡೀತಾ ಇದ್ದರೆ ನಿಮಗಿದು ಬಂದೇ ಬರುತ್ತೆ. ನೆಕ್ಸ್ಟ್ ಹಾಗೆ ವೃಷಭ ಲಗ್ನದವರಿಗೆ ಹೇಗಿರುತ್ತೆ. ವೃಷಭ ಲಗ್ನದವರಿಗೆ ಶನಿ 9ನೇ ಅಧಿಪತಿ 10ರಲ್ಲಿ ಕೂತಿದ್ದಾನೆ. 9th ಲಾರ್ಡ್ 10th ಹೌಸ್. ಕೆಲಸದಲ್ಲಿ ಲಕ್ಕಿ ನೇಮ್ ಆ್ಯಂಡ್ ಫೇಮ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಲಕ್ ಬರ್ತಕ್ಕಂಥದ್ದು, ನೇಮ್ ಆ್ಯಂಡ್ ಫೇಮು. ಕೆಲಸದಲ್ಲಿ ಬಹಳ ಚೇಂಜಸ್ ಬರ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ. ಸಪೋರ್ಟ್ ಸಿಸ್ಟಮ್ಮು ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು, ಪ್ರೊಫೆಷನ್ ರಿಲೇಟೆಡು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ವೃಷಭ ಲಗ್ನದವ್ರಿಗೆ 10ನೇ ಅಧಿಪತಿ 10ರಲ್ಲೇ ಕೂತಿದ್ದಾನೆ. ಎಕ್ಸಲೆಂಟು, ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ. 10ನೇ ಮನೆ ಒಂಥರ ಭಾಗ್ಯ ಇದ್ದಂಗೆ, ಭಾಗ್ಯಾಧಿಪತಿನೂ ಕೂತಿದ್ದಾನೆ. ಒಂಥರ ಪ್ರೊಫೆಷನಲ್ಲಿ ಬಹಳಷ್ಟು ಮುನ್ನಡೆ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ. ಬಹಳ ಲಕ್ಕಿ ಇಯರ್ ಆಗ್ತಕ್ಕಂಥದ್ದು ವೃಷಭ ಲಗ್ನದವರಿಗೆ ಶನಿ ದಶಾ ಭುಕ್ತಿ ನಡೀತಾ ಇದ್ದರೆ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಮಿಥುನ ಲಗ್ನದವ್ರಿಗೆ 8ನೇ ಅಧಿಪತಿ 9ರಲ್ಲಿ ಕೂತಿದ್ದಾನೆ. 8 ನೆಗೆಟಿವ್ ಕರೆಕ್ಟ್, ಆದರೆ 9 ಅನ್ನೋದು ಭಾಗ್ಯಸ್ಥಾನ. ನೆಗೆಟಿವ್ ಹೋಗಿ ಪಾಸಿಟಿವ್ ಕೂತ್ಕೊಂಡ್ರೆ ಲಕ್. ಕಷ್ಟ ಬರುತ್ತೆ, ಎಲ್ಲ ವಿಚಾರದಲ್ಲೂ ಬಹಳ ಆಬ್ಸ್ಟೆಕಲ್ ಬರುತ್ತೆ, ಆದರೆ ಲಾಸ್ಟಲ್ಲಿ ವಿನ್ ಆಗ್ತಕ್ಕಂಥದ್ದು. ಅವ್ರು ಬಂದು ಸಪೋರ್ಟ್ ಮಾಡಿದರು, ಇವ್ರು ಬಂದು ಸಪೋರ್ಟ್ ಮಾಡಿದರು, ನಮಗೆ ಎಲ್ಪ್ ಆಯಿತು, ಒಳ್ಳೆಯದಾಯಿತು. ಎಂಡಿಂಗಲ್ಲಿ ನಿಮಗೆ ಕಷ್ಟಗಳಿಗೆ ಸುಖ ಕೊಡ್ತಕ್ಕಂಥದ್ದು ಭಗವಂತ ಇಲ್ಲಿ ಶನಿಯ ರೂಪದಲ್ಲಿ ತೋರಿಸ್ತಾ ಇದೆ. ಬಹಳ ಆಬ್ಸ್ಟೆಕಲ್ ಬರ್ತಕ್ಕಂಥದ್ದು 8th ಹೌಸು. ಹಾಗೆ 9ನೇ ಅಧಿಪತಿ 9ನೇ ಮನೆಯಲ್ಲೇ ಕೂತಿದ್ದಾನೆ. ಮಿಥುನ ಲಗ್ನಕ್ಕೆ ಎಲ್ಲ ರೀತಿಯ ಅದೃಷ್ಟಗಳು ಅಂತ ಕರಿತೀವಿ. 9th ಹೌಸ್ ಲಾರ್ಡ್ 9th, ದೈವ ಸಹಾಯ ಹೆಚ್ಚು, ಹಿರಿಯರಿಂದ ಸಹಾಯ ಹೆಚ್ಚಾಗಿ ಬರುತ್ತೆ. ಯಾಕೆಂದರೆ ಶನಿ ಕಾರಕ ಫಾರ್ ಹಿರಿಯರಿಂದ ನಿಮಗೆ ಒಳ್ಳೆ ಬೋಧನೆ ಸಿಗ್ಬೋದು, ಅನುಭವಗಳು ಸಿಗ್ಬೋದು, ಸಪೋರ್ಟ್ ಸಿಗ್ಬೋದು. ಎಲ್ಲ ರೀತಿಯ ಒಂದು ಅದೃಷ್ಟ. ನನಗೆ ಕಷ್ಟದಲ್ಲಿದ್ದೆ,
ಕೆಟ್ಟ ದಾರಿಯಲ್ಲಿದ್ದೆ, ಯಾರೋ ಒಬ್ಬರು ಹಿರಿಯರು ಬಂದು ನನ್ನ ಲೈಫ್ನೇ ಚೇಂಜ್ ಮಾಡಿಬಿಟ್ರು, ಈ ರೀತಿ. ಅಥವಾ ಒಂದು ಜ್ಞಾನ ಸಿಕ್ಕಿ, ಏನೋ ಒಂದು ಸೀಕ್ರೆಟ್ ನಾಲೆಡ್ಜ್ ಅಂತ ಹೇಳ್ತೀವಿ, ನಾನು ಇದನ್ನು ಕಲಿತೆ, ಇದನ್ನು ಓದಿದೆ, ಏನೋ ಒಂದು ಚೇಂಜ್ ಆಯ್ತು ನನ್ನ ಲೈಫಲ್ಲಿ, ಒಂದು ಚೇಂಜ್ ತೋರಿಸುತ್ತೆ. ಅದ್ರ ಜೊತೆಗೆ ಬಹಳ ಲಕ್ಕಿ ಇರ್ತಕ್ಕಂಥದ್ದು ಸ್ವಲ್ಪ ಸಪೋರ್ಟ್ ಸಿಸ್ಟಮ್, ಬೋಧನೆಗಳಾಗಿರ್ಬೋದು, ಆಧ್ಯಾತ್ಮ ಆಗಿರ್ಬೋದು, ಬಹಳ ಅದ್ಭುತವಾಗಿ ಈ ವರ್ಷದಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಕರ್ಕಾಟಕ ಲಗ್ನದವ್ರಿಗೆ 7ನೇ ಅಧಿಪತಿ 8ಕ್ಕೆ ಹೋಗಿದ್ದಾನೆ. 7ನೇ ಮನೆ ಪಬ್ಲಿಕ್ ಅಂತ ಹೇಳ್ತೀವಿ. ಪಬ್ಲಿಕ್ಕಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು, ವ್ಯಂಗ್ಯ ಬರ್ತಕ್ಕಂಥದ್ದು, ಈ ಬ್ಯಾಡ್ ಕಮೆಂಟ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಬರ್ತಾ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಏನೇ ಮಾಡಿ ನಿಮ್ಮನ್ನು ವ್ಯಂಗ್ಯ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ಪಬ್ಲಿಕ್ಕಿಂದ ದುಡ್ಡು ಬರಬೇಕಾದ್ರೆ ಕಿರಿಕಿರಿ ಪ್ರೊಫೆಷನಲ್ಲಿ, ಬಿಸ್ನೆಸ್ಸಲ್ಲಿ ಹೆಚ್ಚಾಗಿ ಮೋಸ ಹೋಗ್ತಕ್ಕಂಥದ್ದು, ಸ್ಟಕ್ ಆಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ಹೋಗ್ತಾಯಿದ್ರೆ ಅವರು ಕೂಡ ನಿಮ್ಗೆ ಕೈ ಕೊಡ್ತಕ್ಕಂಥದ್ದು, ಫ್ರೆಂಡ್ಸ್ಗಳು ಬಹಳ ಡೇಂಜರಸ್ ಆಗ್ತಾರೆ, ಹಿರಿಯರು ಬಹಳ ಡೇಂಜರಸ್ ಆಗ್ತಾರೆ, ಸ್ವಲ್ಪ ಮೋಸ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ, ಮದುವೆಗೆ ಬಹಳ ಅಡೆತಡೆ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಶನಿ ದಶಾ ಶನಿ ಭುಕ್ತಿ ನಡೀತಾ ಇದ್ದರೆ ಸ್ವಲ್ಪ ಮದುವೆಗೆ ಅಡೆತಡೆ, ಸ್ವಲ್ಪ ಅಬ್ಸ್ಟೇಕಲ್. ಹಾಗೆ ಇಲ್ಲಿ ಶನಿಗೆ 8ನೇ ಮನೆ ಸ್ವಂತ ಮನೆ ಕರ್ಕಾಟಕ ಲಗ್ನಕ್ಕೆ ನೋಡಿ. 7ನೇ ಅಧಿಪತಿ 8ಕ್ಕೆ ಬಂದರೆ ಬ್ಯಾಡ್ ಅಷ್ಟೇ ಆ ವಿಚಾರದಲ್ಲಿ. ಬಟ್ 8ನೇ ಅಧಿಪತಿ 8ರಲ್ಲಿ ಕೂತ್ಕೊಂಡ್ರೆ ವಿಪರೀತ ರಾಜಯೋಗ, ಸಿಕ್ಕಾಬಟ್ಟೆ ಅನಾಯಾಸದ ದುಡ್ಡು ಬರುತ್ತೆ. ಸೀಕ್ರೆಟ್ ಇದೇ ಪರಾಶರ. ದಶಾಭುಕ್ತಿಗಳು ಟ್ರಾನ್ಸಿಟ್ ಆಗುತ್ತಲ್ಲ, 8ನೇ ಮನೆಯಲ್ಲಿ ದುಡ್ಡು ಕೊಡಲ್ಲ, ಪರಾಶರದಲ್ಲಿ ಕೊಡುತ್ತೆ. ಇಟ್ ಮೀನ್ಸ್ ಯುಗಾದಿ ಭವಿಷ್ಯ. 8ನೇ ಅಧಿಪತಿ 8ರಲ್ಲಿ ಕೂತ್ಕೊಂಡ್ರೆ ಸ್ವಂತ ಮನೆಯವನು ಜೋರು ಮಾಡಾಕ್ತಾನೆ ಶನಿ, ಸಿಕ್ಕಾಬಟ್ಟೆ ಹಣ ಕೊಡ್ತಕ್ಕಂಥ ಒಂದು ಕಾಂಬಿನೇಷನ್ನು. ಗಿಫ್ಟ್ ಬರ್ತಕ್ಕಂಥದ್ದು ಯಾರೋ ಹಿರಿಯರಿಂದ, ಇನ್ನೊಂದಿಂದ ಏನೋ ಮೊಬೈಲೋ, ವಾಚೋ, ಗ್ಯಾಡ್ಜೆಟ್ಸು, ಏನೋ ಒಂದು ಗಿಫ್ಟ್ಗಳು ಬರ್ತಕ್ಕಂಥದ್ದು ಆ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಹೆಚ್ಚಾಗಿದೆ. ಆಧ್ಯಾತ್ಮಿಕವಾಗಿ ಚೆನ್ನಾಗಿರೋ ಏನೇನೋ ಒಂದು ಹೊಸ ನಾಲೆಡ್ಜ್ನ ಕಲಿತಕ್ಕಂಥದ್ದು, ಅಸ್ಟ್ರಾಲಜಿ ಕಲಿತಕ್ಕಂಥದ್ದು, ದೇವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಏನೋ ಒಂದು ಸೀಕ್ರೆಟ್ ನಾಲೆಡ್ಜ್ ವರ್ಷ ತುಂಬ ರಿಸರ್ಚ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಅದ್ಭುತವಾಗಿ, ಒಳ್ಳೊಳ್ಳೆ ವಿದ್ಯೆಗಳನ್ನ. ಸೊ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು 8ನೇ ಅಧಿಪತಿ 8ರಲ್ಲಿದ್ದರೆ. ಮತ್ತು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ 8ನೇ ಅಧಿಪತಿ 8, ಏಕೆಂದರೆ ಸ್ವಂತ ಮನೆ ಹಾಳು ಮಾಡಲ್ಲ ಶನಿ. ಸಣ್ಣ ಪುಟ್ಟ ಕೊಡ್ತಾನೆ, ಬಟ್ ಅವನೇ ಸಾಲ್ವ್ ಮಾಡ್ತಾನೆ. ದೀರ್ಘಾಯುಷ್ಯ ಒಂದು ವೇನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ, ಆರೋಗ್ಯಕ್ಕೂ ಕೂಡ. ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ 6ನೇ ಅಧಿಪತಿ 7ರಲ್ಲಿ ಕೂತಿದ್ದಾನೆ. ಪಬ್ಲಿಕ್ಕಿಂದ ಸಿಕ್ಕಾಬಟ್ಟೆ ಹಣ, ಜಾಬಲ್ಲಿ ಎಕ್ಸಲೆಂಟ್. ಸೊ 6ನೇ ಅಧಿಪತಿ 7 ಮದುವೆ ಜೀವನದಲ್ಲಿ ಸ್ವಲ್ಪ ಅಡೆತಡೆ ಬಂದರೂ ಕೂಡ ಸೆಟ್ ಆಗುತ್ತೆ. ಯಾಕೆಂದರೆ ಸಮಸ್ಯೆನೇ 6ನೇ ಅಧಿಪತಿ 7ಕ್ಕೆ ಹೋದರೆ, ಆದರೆ ಸ್ವಲ್ಪ ಕಷ್ಟದಿಂದ ಸೆಟ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಶನಿ ದಶಾ ಭುಕ್ತಿಗಳಿದ್ದರೆ. 6 ಜಾಬ್ ಅಂತ ಹೇಳ್ತೀವಿ, ಶತ್ರುಗಳು ಅಂತ ಹೇಳ್ತೀವಿ. ಸ್ವಲ್ಪ ಡೈರೆಕ್ಟ್ ಎನಿಮಿಗಳು ಜಾಸ್ತಿ ಆಗ್ತಾರೆ. 7ನೇ ಮನೆ ಅಂದರೆ ಡೈರೆಕ್ಟ್ ಹಿತಶತ್ರುಗಳಾಗಿರ್ತಾರೆ ಫಸ್ಟು, ಇವಾಗ ಡೈರೆಕ್ಟ್ ಎನಿಮಿಗಳು, ಆ ರೀತಿ ಒಂದು ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ 7ನೇ ಅಧಿಪತಿ 7ರಲ್ಲೇ ಇದೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪಬ್ಲಿಕ್ ಸಪೋರ್ಟ್, ಪಬ್ಲಿಕ್ ಕಾಂಟ್ಯಾಕ್ಟ್, ಸಂಪರ್ಕ ಹೆಚ್ಚಾಗುತ್ತೆ, ಪಬ್ಲಿಕ್ಕಿಂದ ದುಡ್ಡು ಹೆಚ್ಚಾಗುತ್ತೆ, ಒಂಥರ ಸಾಮಾನ್ಯ ಜನಗಳ ಒಂದು ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತಕ್ಕಂಥದ್ದು, ಬಿಸ್ನೆಸ್ ಚೆನ್ನಾಗಾಗ್ತಕ್ಕಂಥದ್ದು ಅದ್ಭುತವಾಗಿ ಈ ವರ್ಷದಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ 5ನೇ ಅಧಿಪತಿ 6ಕ್ಕೆ ಹೋಗಿದ್ದಾನೆ. 5 ಮಕ್ಕಳ ಸ್ಥಾನ ಆಗಿದೆ, 6 ಕಿರಿಕ್ ಸ್ಥಾನ ಆಗಿದೆ. ಮಕ್ಕಳಿಂದ ಸಮಸ್ಯೆಗಳು, ಮಕ್ಕಳು ವಿಚಾರವಾಗಿ ಗಲಾಟೆಗಳು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಮಕ್ಕಳಿಂದ ಸ್ವಲ್ಪ ಹುಷಾರಾಗಿರಿ. ಮಕ್ಕಳಿಂದ ನಿಮಗೆ ಸಮಸ್ಯೆ ಆಗ್ಬಿಡ್ಬೋದು, ಬಂದು ಕಣ್ಣಿಗೆ ತಿವಿಯೋದು, ಕಾಲಿಗೆ ಹೊಡಿಯೋದು, ಮಕ್ಕಕ್ಕೆ ತಿವಿಯೋದು, ಏನೋ ಒಂದು ಸಣ್ಣ ಪುಟ್ಟ ಹೇಳ್ತಕ್ಕಂಥದ್ದು. ಸ್ವಲ್ಪ ಈ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. 5ನೇ ಮನೆ ಎಂಜಾಯ್ಮೆಂಟ್ ಸ್ಥಾನ ಅಂತ ಹೇಳ್ತೀವಿ, ಹೋಗಿ 6ಕ್ಕೆ ಕೂತಿದೆ, ಅಲ್ಲೂ ಎಂಜಾಯ್ಮೆಂಟ್ ಇಲ್ಲದೇ ಒದ್ದಾಡ್ತಕ್ಕಂಥ ಒಂದು ವರ್ಷ ಇದಾಗುತ್ತೆ. ಸ್ವಲ್ಪ ಕೇರಾಗಿ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ಹಾಗೆ ಕನ್ಯಾ ಲಗ್ನದವ್ರಿಗೆ 6ನೇ ಅಧಿಪತಿ 6ರಲ್ಲೇ ಕೂತಿದೆ. ಪ್ರೊಫೆಷನ್ ಇಸ್ ಎಕ್ಸಲೆಂಟ್, ಒಳ್ಳೊಳ್ಳೆ ಜಾಬ್ ಸಿಗ್ತಕ್ಕಂಥದ್ದು, ಪ್ರೊಫೆಷನಲ್ಲಿ ದುಡ್ಡು ಬರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ಬಟ್ ಶತ್ರುಗಳನ್ನ ಧ್ವಂಸ ಮಾಡಾಕ್ತಾನೆ ಶನಿ, ಏಕೆಂದರೆ ಸ್ವಂತ ಮನೆ 6ನೇ ಮನೆ. ಶನಿ ಎಲ್ಲಿ ಕೂತ್ಕೋತಾನೋ ಕಾರಕ ಒಡೆದು ಬಿಸಾಕ್ತಾನೆ. ಶತ್ರುಗಳು 1000 ಜನ ಇರಲಿ ನಿಮಗೆ ಫಿನಿಶ್. ಸೊ ಆ ರೀತಿ ಒಂದು ಯೋಗ ನಿಮಗೆ ತೋರಿಸ್ತಾ ಇದೆ. ಬಟ್ ಸ್ವಲ್ಪ ಕಾಯಿಲೆಗಳನ್ನ ಕೊಡ್ತಾನೆ, ಬಟ್ ವಾಸಿ ಆಗುತ್ತೆ ಸ್ವಂತ ಮನೆ ಆಗಿರೋದ್ರಿಂದ. 6ನೇ ಮನೆ ಕಾಯಿಲೆ ಸ್ಥಾನ, ಬಟ್ ಅಷ್ಟೊಂದೇನು ಸಮಸ್ಯೆ ಮಾಡೋಕ್ಕೆ ಹೋಗೋದಿಲ್ಲ ಶನಿ. ನೆಕ್ಸ್ಟ್ ಹಾಗೆ ತುಲಾ ಲಗ್ನದವ್ರಿಗೆ 4ನೇ ಅಧಿಪತಿ 5ರಲ್ಲಿ ಕೂತಿದೆ. 4 ಮನೆಯ ಒಂದು ವಿಚಾರ ತೋರಿಸುತ್ತೆ. ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು,
ನಮಗೆ ಸೋಫಾ ಬೇಕು, ಆ ಟಿ ವಿ ಬೇಕು, ಈ ಮೊಬೈಲ್ ಬೇಕು, ಈ ಫ್ರಿಜ್ ಬೇಕು, ಏನೋ ಅದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತರೋದು, ಕಾಸ್ಟ್ಲಿ ಕೊಟ್ಟು ತಂದು ದುಡ್ಡು ವೇಸ್ಟ್ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ನು ತೋರಿಸ್ತಾ ಇದೆ. ಹಾಗೆ ಮನೆಯ ವಿಚಾರದಲ್ಲಿ ಜವಾಬ್ದಾರಿ ಕರೆಕ್ಟಾಗಿ ವಹಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಲೇಸಿನೆಸ್ ಮಾಡ್ತಕ್ಕಂಥದ್ದು ಮನೆಯ ವಿಚಾರಗಳಲ್ಲಿ ಸ್ವಲ್ಪ ತೋರಿಸ್ತಾ ಇದೆ. ಹಾಗೆ ಎಜುಕೇಷನ್ನು, ಜ್ಞಾನಾರ್ಜನೆ ಚೆನ್ನಾಗಿರುತ್ತೆ, ಬಟ್ 5ನೇ ಮನೆ ಸೋಂಬೇರಿತನ ತಂದು ಕೊಡ್ತಕ್ಕಂಥದ್ದು, ಸ್ವಲ್ಪ ಎಫರ್ಟ್ ಹಾಕಿ ಓದ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. 4ನೇ ಮನೆ ತಾಯಿ ಸ್ಥಾನ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. 5ನೇ ಮನೆಯಲ್ಲಿ ಶನಿ ಕೂತಿದ್ದಾನೆ, ಆರೋಗ್ಯ ಎಕ್ಸಲೆಂಟ್. ಹಾಗೆ ಆಸ್ತಿ ವಿಚಾರದಲ್ಲಿ 5ನೇ ಮನೆ ಸ್ವಲ್ಪ ಆ ಕಡೆ ಈ ಕಡೆ ಲೇಸಿನೆಸ್ ಆಗ್ತಕ್ಕಂಥದ್ದು, ಅದು ಆ ವಿಚಾರದಲ್ಲೂ ಕೂಡ ಆಸ್ತಿ ವಿಚಾರ ಬರ್ಕೊಟ್ಬಿಡ್ತಕ್ಕಂಥದ್ದು ಯಾರಿಗಾದರೂ ಸಂಬಂಧಿಕರುಗಳಿಗೋ ಅದಕ್ಕೋ ಇದಕ್ಕೋ ಮತ್ತೊಂದಕ್ಕೋ ಸ್ವಲ್ಪ ಆ ಕಡೆ ಈ ಕಡೆ. ಈ 5ನೇ ಮನೆ ಏನು ಮಾಡುತ್ತೆ ಅಂದರೆ ನಿಮಗೇನು ಸೇರಕ್ಕೆ ಬಿಡಲ್ಲ, ಅಲ್ಲೇನೋ ಒಂದು ದುಡ್ಡಿನ ಸಮಸ್ಯೆ ತಂದಿಡುತ್ತೆ, ಇನ್ನೊಂದು ಸಮಸ್ಯೆ ತಂದಿಡುತ್ತೆ, ಆ ರೀತಿ ತೋರಿಸ್ತಾ ಇದೆ. ಹಾಗೆ ತುಲಾ ಲಗ್ನದವ್ರಿಗೆ 5ನೇ ಅಧಿಪತಿ 5ರಲ್ಲೇ ಕೂತಿದೆ. 5ನೇ ಅಧಿಪತಿ 5ರಲ್ಲಿ ಕೂತಿದೆ ಅಂದರೆ ಎಂಜಾಯ್ಮೆಂಟ್ ಇಸ್ ಎಕ್ಸಲೆಂಟ್, ಎಂಜಾಯ್ಮೆಂಟ್. ಆದರೆ ದುಡ್ಡು ಬರೋದಿಲ್ಲ, ದುಡ್ಡು ಕಷ್ಟ, ದುಡ್ಡು ನಿಮಗೆ ಫ್ಲೋ ಆಗೋದಿಲ್ಲ, ಅದೇ ಸಮಸ್ಯೆ ಇರ್ತಕ್ಕಂಥದ್ದು. ಒಳ್ಳೊಳ್ಳೆ ಬಟ್ಟೆ ತೊಗೋತೀರಾ, ಎಕ್ಸಲೆಂಟ್, ಒಳ್ಳೊಳ್ಳೆ ಸ್ಟೈಲ್ ಮಾಡ್ತೀರಾ, ಎಕ್ಸಲೆಂಟ್. ಬಟ್ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ತೋರಿಸ್ತಾ ಇದೆ. 5ನೇ ಅಧಿಪತಿ 5ರಲ್ಲಿಂದ ವೆರಿ 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 ಎಕ್ಸಲೆಂಟ್ ಆರೋಗ್ಯ. ಸೊ 5ನೇ ಮನೆ ಮಕ್ಕಳ ಸ್ಥಾನ ಅಂತ ಕರಿತೀವಿ. ಯಾರಾದರೂ ಮಕ್ಕಳಿಗೆ ಟ್ರೈ ಮಾಡೋರು ಮಾಡ್ಬೋದು. ಶನಿ ಲಾಂಗ್ ಟರ್ಮ್ ಇರ್ತಕ್ಕಂಥ ಒಂದು ಪ್ಲ್ಯಾನೆಟ್ ಆಗಿರ್ತಕ್ಕಂಥದ್ದು. 5ನೇ ಮನೆ ಸ್ವಂತ ಮನೆ, ಮಕ್ಕಳಿಗೆ ಅವಕಾಶ ಕೊಡ್ತಕ್ಕಂಥದ್ದು ಶನಿ, ಮಕ್ಕಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ಹೊಸ ಬಟ್ಟೆಗಳನ್ನ ತೊಗೊಳ್ತಕ್ಕಂಥದ್ದು ಹೆಚ್ಚಾಗಿದೆ. ಸೊ ಇಷ್ಟು ತುಲಾ ಲಗ್ನ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ 3ನೇ ಅಧಿಪತಿ ಹೋಗಿ 4ರಲ್ಲಿ ಕೂತಿದೆ. 3 ಎಫರ್ಟ್ನ ತೋರಿಸುತ್ತೆ, 4 ಮನೆ ಕಟ್ಟೋದಕ್ಕೆ ಎಫರ್ಟ್ ಆಗ್ತಕ್ಕಂಥದ್ದು, ವೆಹಿಕಲ್ ತೊಗೊಳಕ್ಕೆ ಎಫರ್ಟ್ ಆಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟಲ್ಲಿ ಎಫರ್ಟ್ ಆಗ್ತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ಕಷ್ಟಪಟ್ಟು ಮಾಡಿದೆ ಈ ಶನಿ ದಶಾ ಭುಕ್ತಿ ನಡೀತಾ ಇದ್ದರೆ ಕಷ್ಟಪಟ್ಟು ಮಾಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಈಸಿ ಇರೋದಿಲ್ಲ, ಕಷ್ಟಪಡಬೇಕು. ಎಲ್ಲ ವಿಚಾರದಲ್ಲೂ ಅಷ್ಟೇ ಕಷ್ಟಪಡಬೇಕು. ಮನೆ ಜವಾಬ್ದಾರಿ ಕಷ್ಟಪಟ್ಟು ನೋಡ್ಕೋಬೇಕು. ಈ 1 ವರ್ಷ ಶನಿ ಕಷ್ಟಗಳನ್ನ ಕೊಟ್ಟು ನಿಮ್ಮನ್ನು ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು ಒಳ್ಳೆಯದಾಗಿ ತೋರಿಸ್ತಾ ಇದೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. 3ನೇ ಅಧಿಪತಿಯಿಂದ ಹಾಕೋಕೆ ಹೋದರೂ ಕೂಡ ಸ್ವಂತ ಮನೆ, ಎಕ್ಸಲೆಂಟ್ ಕಮ್ಯುನಿಕೇಷನ್. ಹಾಗೆ 4ನೇ ಅಧಿಪತಿ 4ರಲ್ಲಿ ವೃಶ್ಚಿಕ ಲಗ್ನದವರಿಗೆ ಎಜುಕೇಷನ್ ಇಸ್ ಎಕ್ಸಲೆಂಟಾಗಿ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಆಸ್ತಿ ವಿಚಾರದಲ್ಲಿ ಯೋಗ, ಭೂಮಿ ತೊಗೋಬೇಕು, ಮನೆ ಕಟ್ಟಬೇಕು, ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಎಕ್ಸಲೆಂಟ್ ಇಯರ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ತಾಯಿ ವಿಚಾರದಲ್ಲಿ ಒಳ್ಳೆಯದು, ತಾಯಿಯಿಂದ ಲಾಭ, ತಾಯಿಯಿಂದ ಸಪೋರ್ಟ್, ಕುಟುಂಬದಿಂದ ಸಪೋರ್ಟ್, ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಬರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ಎಜುಕೇಷನು ಕೂಡ ಅತ್ಯುತ್ತಮವಾಗಿರುತ್ತೆ ವೃಶ್ಚಿಕ ಲಗ್ನದವ್ರಿಗೆ. ನೆಕ್ಸ್ಟು ಧನುರ್ಲಗ್ನ. ಧನುರ್ಲಗ್ನದವರಿಗೆ 2ನೇ ಅಧಿಪತಿ 3ಕ್ಕೆ ಹೋಗಿದ್ದಾನೆ. 2 ದುಡ್ಡನ್ನ ತೋರಿಸುತ್ತೆ, 3 ಎಫರ್ಟ್ನ ತೋರಿಸುತ್ತೆ. ದುಡ್ಡು ದುಡಿಬೇಕು ಅಂದರೆ ಈ ವರ್ಷ ನೀವು ತುಂಬ ಕಷ್ಟ ಬೀಳಬೇಕು. 3 ಅಂದರೆ ಎಫರ್ಟ್, ಹೆಚ್ಚೆಚ್ಚು ಎಫರ್ಟ್, ಕಷ್ಟ ಬೀಳಬೇಕು, ಅವಾಗ ದುಡ್ಡು ಬರುತ್ತೆ. ಸುಮ್ಮನೆ ಕೂತ್ರೆ ಕಡಿಮೆ, ಎಫರ್ಟ್ ಹಾಕಿದರೆ ಸ್ವಲ್ಪ ಜಾಸ್ತಿ. ಬಟ್ ನಿಮ್ಮ ಕುಟುಂಬ ಅಂತ ಏನೇನು ತೊಗೋತೀವೋ ಕಂಪ್ಲೀಟ್ ರಿಲೇಟಿವ್ಸ್, ನಿಮ್ಮನೆ ಯಾರು ಬೇಕಾದ್ರೂ ತೊಗೋಬೋದು. ಎಫರ್ಟ್ ಆಗಿ ದುಡಿತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಸೊ ಹಾಗೆ ಕುಟುಂಬದಲ್ಲಿ ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ ಈ ವರ್ಷ. ಬರೀ ಮಾತು ಎಲ್ಲಿ ನೋಡಿದರು ಅವ್ರು ಬಂದು ಇಷ್ಟೊತ್ತು 1 ಗಂಟೆ ಮಾತಾಡೋದು, 2 ಗಂಟೆ ಮಾತಾಡೋದು, ಅಯ್ಯೋ ಅವ್ರು ನಿಲ್ಸೋಕ್ಕಾಗಲ್ಲ ಮಾತುಗಳನ್ನ. ಆ ರೀತಿ ಮಾತುಕತೆ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಹಾಗೆ ಧನುರ್ಲಗ್ನದವ್ರಿಗೆ 3ನೇ ಅಧಿಪತಿ 3ರಲ್ಲೇ ಕೂತಿದ್ದಾನೆ. 3ನೇ ಅಧಿಪತಿ 3ರಲ್ಲೇ. 3 ಅಂದರೆ ಹೆಚ್ಚಿನ ಎಫರ್ಟ್ ತೋರಿಸುತ್ತೆ, ಕರೆಕ್ಟ್. ಕಮಿಷನ್ ಏಜೆಂಟ್ಗಳಿಗೆ ಒಳ್ಳೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. 3ನೇ ಮನೆ ಮೀಡಿಯಾ, ಸ್ವಲ್ಪ ಯೂಟ್ಯೂಬ್ ಚಾನಲ್ಲು ಅದು ಇದು ಎಕ್ಸೆಟ್ರಾ, ಕ್ರಿಯೇಟಿವ್ ಫೀಲ್ಡ್ ಅಂತ ಹೇಳ್ತೀವಿ, ಎಕ್ಸಲೆಂಟಾಗಿರ್ತಕ್ಕಂಥ ಒಂದು ಶನಿ. ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ತುಂಬ ಮಾತಿನ ಚತುರತೆ ಜಾಸ್ತಿ ಆಗ್ತಕ್ಕಂಥದ್ದು, ಬರವಣಿಗೆಯಲ್ಲಿ ತುಂಬ ಮುಂದೆ ಬರ್ತಕ್ಕಂಥದ್ದು, ಡ್ರಾಯಿಂಗ್ ಮಾಡೋರಿಗೆ ಆ ಥರ ಎಲ್ಲ ಇರುತ್ತಲ್ಲ, ಎಕ್ಸಲೆಂಟ್ ಡ್ರಾಯಿಂಗು, ಎಕ್ಸಲೆಂಟ್ ರೈಟಿಂಗು ಈ ವರ್ಷದಲ್ಲಿ ನಿಮಗಾಗುತ್ತೆ. ತುಂಬ ಅದ್ಭುತವಾಗಿದೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಲಗ್ನಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ನಿಮ್ಮ ಮೈಂಡ್ಸೆಟ್ಟು ಬರೀ ದುಡ್ಡಿನ ಕಡೆನೇ ಇರ್ತಕ್ಕಂಥದ್ದು ಈ ವರ್ಷ, ದುಡ್ಡು ಮಾಡೋದಕ್ಕೆ ಹೋಗ್ತಕ್ಕಂಥದ್ದು, ದುಡ್ಡು ಬರ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಸ್ವಲ್ಪ ಎಫರ್ಟ್ ಹಾಕಿದರೆ ಸಾಕು, ಸೆಲ್ಫ್ ಎಫರ್ಟ್ ಅಂತ ಹೇಳ್ತೀವಿ, ಸ್ವಲ್ಪ ಹಾಕಿದರೂ ಕೂಡ ನಿಮಗೆ ಹಣ ಬಂದಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ 2ನೇ ಅಧಿಪತಿ 2ರಲ್ಲಿ ಒಳ್ಳೆ ಹಣ ಕೂಡಿರ್ತಕ್ಕಂಥ ಒಂದು ಕಾಂಬಿನೇಷನ್. 2 ಕುಟುಂಬ ಸ್ಥಾನ, ಸಂಪತ್ತಿನ ಸ್ಥಾನ, ಕುಟುಂಬದಲ್ಲಿ ಖುಷಿ ವಾತಾವರಣ ಬರುತ್ತೆ, ಸಂಪತ್ತು ಹೆಚ್ಚಾಗುತ್ತೆ, ಎಲ್ಲ ವಿಚಾರದಲ್ಲೂ ಎಕ್ಸಲೆಂಟ್ ತೋರಿಸ್ತಾ ಇದೆ. 2ನೇ ಮನೆ ಏನೇನು ಹೇಳುತ್ತೆ ಎಲ್ಲ ವಿಚಾರದಲ್ಲೂ ಗುಡ್, ಫ್ಯಾಮಿಲಿ ಇಸ್ ಗುಡ್, ಮದುವೆಗೆ ಗುಡ್,
ಕುಟುಂಬದಲ್ಲಿ ಹೊಂದಾಣಿಕೆ ಗುಡ್, ಎಲ್ಲ ರೀತಿಯೂ ಎಕ್ಸಲೆಂಟ್ ಗುಡ್ ಇರತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವರಿಗೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ, ಎಕ್ಸಲೆಂಟ್. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಯಾವಾಗಲೂ ಎಕ್ಸಲೆಂಟ್. ಬಟ್ ತನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಥಿಂಕಿಂಗ್ ಕೊಡ್ತಕ್ಕಂಥದ್ದು, ತನ್ನ ಬಗ್ಗೆನೇ ಯೋಚನೆ ಮಾಡ್ತಕ್ಕಂಥದ್ದು, ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಲ್ಲ ಜಾಸ್ತಿ. ಈ ವರ್ಷ ನಂದು ನಂದು ನಂದು, ನಾನೇನು ಮಾಡಬೇಕು, ನಾನೇನು ಗ್ರೋ ಆಗಬೇಕು, ನಾನೇನು ಮಾಡಬೇಕು, ಈ ರೀತಿಯೇ ಹೋಗ್ತಕ್ಕಂಥದ್ದು ಒಂದು ಮೈಂಡ್ ಸೆಟ್ಟು ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಇದು 12ನೇ ಅಧಿಪತಿಯೂ ಶನಿನೇ ಇಲ್ಲಿ. 12ನೇ ಅಧಿಪತಿ ಸ್ವಲ್ಪ ಲಗ್ನದಲ್ಲಿದ್ದಾನೆ. ಖರ್ಚು ತನಗಾಗಿ ಮಾಡ್ಕೊಳ್ತಕ್ಕಂಥದ್ದು, ವಿಪರೀತ ಖರ್ಚುಗಳು ಹೆಚ್ಚಾಗುತ್ತೆ ಕುಂಭಲಗ್ನದವರಿಗೆ. ವಿಪರೀತ, ಅದು ಬೇರೆಯವ್ರಿಗೋಸ್ಕರ ಅಲ್ಲ, ತನಗೋಸ್ಕರ ಆಗಿರುತ್ತೆ. ಬಂದು ಲಗ್ನದಲ್ಲೇ ಕೂತಿದ್ದಾನೆ ಶನಿ. ಒಂದು ಅಂದರೆ ನೀವೇ ತನಗೋಸ್ಕರ ಮಾಡ್ಕೊಳ್ತಕ್ಕಂಥದ್ದು ಹೆವಿ ತೋರಿಸ್ತಾ ಇದೆ. ವರ್ಷ ಕಂಟ್ರೋಲಲ್ಲಿರಿ, ಅದಕ್ಕೆ ಬ್ರೇಕ್ ಹಾಕಕ್ಕೆ ಟ್ರೈ ಮಾಡಿ. ಶನಿ ದಶಾ ಭುಕ್ತಿ ಅಂತರ್ಭುಕ್ತಿ ಇದ್ದರೆ ಇದು ವಿಪರೀತ ಖರ್ಚು ನಿಮಗೆ ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯ ನೋಡ್ಕೋಬೇಕು. ಲಗ್ನದಲ್ಲಿ ಲಗ್ನಾಧಿಪತಿ ಇದೆ, ತೊಂದರೆ ಮಾಡಲ್ಲ. ಆದರೆ 12ನೇ ಅಧಿಪತಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವರಿಗೆ 11ನೇ ಅಧಿಪತಿ 12ಕ್ಕೆ ಹೋಗ್ಬಿಟ್ಟಿದ್ದಾನೆ. 11 ಅಂದರೆ ಲಾಭಸ್ಥಾನ ಅಂತ ಕರಿತೀವಿ. ನೀವೇನೇನು ಚೆನ್ನಾಗಿ ದುಡ್ಡು ಮಾಡ್ತೀರಾ ಈ ವರ್ಷ, ₹1 ಉಳಿಯಲ್ಲ. ಎಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಬೇಕಾದರೂ ಆಗಿರ್ಬೋದು, ಧರ್ಮ ಕಾರ್ಯಕ್ಕೆ ಆಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು. ನೀವೇನೇನು ಜೀವನದಲ್ಲಿ ಚೆನ್ನಾಗಿ ಲಾಭ ಮಾಡಿರ್ತೀರ ಅಂದರೆ ಇಟ್ ಮೀನ್ಸ್ ಈ ವರ್ಷದಲ್ಲಿ ದುಡ್ದೇ ಬಿಡದೆ ಬಂತು ಲಕ್ಷ, ಬಂತು 1000, ಏನೂ ಇಲ್ಲ ನಿಮ್ಮ ಹತ್ರ, ಅಲ್ಲೋಗಿ ಸೈಟ್ಗೆ ಹಾಕಿದ್ರಿ, ಇಲ್ಲಿ ಯಾವುದಕ್ಕೂ ಹಾಕಿದ್ರಿ, ಏನಕ್ಕಾದರೂ ಹಾಕಿರ್ತೀರ. ಶನಿ ದಶಾ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ ನಡೆದರೆ ಉಳಿಯೋದಿಲ್ಲ ಅಂತ ತೋರಿಸ್ತಾ ಇದೆ. ಫಸ್ಟ್ ಪಾಯಿಂಟ್. ನೆಕ್ಸ್ಟು 12ನೇ ಅಧಿಪತಿ 12ರಲ್ಲೇ ವಿಪರೀತ ರಾಜಯೋಗ, ಸ್ವಂತ ಮನೆ ಶನಿ. ದುಡ್ಡು ಅನಾಯಾಸ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥದ್ದು, 12th ಹೌಸ್ ಲಾರ್ಡ್. ಆದರೆ ಇಲ್ಲೇನು ಅಂದರೆ ಒಂಥರ ರಬ್ಬರ್ ಇದ್ದಂಗೆ ಇದು ನೋಡಿ. 11ನೇ ಅಧಿಪತಿ 12ಕ್ಕೆ ಹೋಗಿ ಲಾಭ ನಷ್ಟ ಮಾಡ್ತಾ ಇದ್ದಾನೆ, 12ನೇ ಅಧಿಪತಿ ದುಡ್ಡು ಕೊಡ್ತಾ ಇದ್ದಾನೆ. ಅಂದರೆ ಅರ್ಥ ಈ ವರ್ಷ ದುಡ್ಡು ಬರ್ತಾ ಇರುತ್ತೆ, ದುಡ್ಡು ಹೋಗ್ತಾ ಇರುತ್ತೆ, ಉಳಿಯಲ್ಲ. ಒಂಥರ ರಬ್ಬರ್ ಥರ ನಿಮ್ಮನ್ನು ಆಡಿಸ್ತಕ್ಕಂಥ ವರ್ಷ ಆಗುತ್ತೆ ಮೀನ ಲಗ್ನದವ್ರಿಗೆ. ಸೊ ಇಷ್ಟು ಈ ಶನಿಯ ಒಂದು ಫಿಕ್ಸ್ಡ್ ಕುಂಭರಾಶಿಯ ಒಂದು ಫಲ. ಯುಗಾದಿ ಭವಿಷ್ಯ ಅಂತ ಕರಿತೀವಿ. ಡಿಫ್ರೆಂಟ್, ಸ್ಥಿರ ಒಂದು, ಏಕೆಂದರೆ ದೇಶದ ಭವಿಷ್ಯವನ್ನು ಅದು ಹೇಳ್ತಕ್ಕಂಥ ಒಂದು ಜಾತಕ. ಆ ಕುಂಡಲಿನ ನಿಮಗೆ ಅಪ್ಲೈ ಮಾಡಿರ್ತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ಫಲ ಬರಲೇಬೇಕು 30%. ಉಳಿದಿದ್ದು ನಿಮ್ಮ ಜಾತಕ ಅಲ್ಲೇನಿದೆ ಅದಕ್ಕೆ ಆ್ಯಡ್ ಆಗಿ ಫಲ ಕೊಟ್ಬಿಡುತ್ತೆ. ಸೊ ಆ ರೀತಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ಸು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.